शुद्धबुद्ध्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಬೃಹತ್ತಾರತಮ್ಯ ಸಂಧಿಯಲ್ಲಿ 21ನೇ ಶ್ಲೋಕ. ನೀಲದೃಷ್ಟದ್ಯುಮ್ನಲವ ಇವು ಲೇಲಿಹಾನನ ರೂಪಗಳು ಭೃಗು ಕಾಲಲೊದ್ದುದರಿಂದ ಹರಿಯನು ವ್ಯಾಧನೆನಿಸಿದರು. 7 ಋಷಿಗಳಿಗುತ್ತಮರು ಮುನಿ ಮೌಳಿ ನಾರದ ಗದಮ ಮೂವರು ಗಾಳಿಯುತ ಪ್ರಹ್ಲಾದ ಬಾಹ್ಲಿಗರಾಯನೆನಿಸಿದನು. ನೀಲ ಈಗ ಅಗ್ನಿಯ ಅವತಾರಗಳನ್ನ ಹೇಳ್ತಾ ಇದ್ದಾರೆ. ರಾಮಾಯಣ ಕಾಲದಲ್ಲಿ ಈ ಅಗ್ನಿದೇವರು ನೀಲ ಎನ್ನುವ ಕಪಿಯಾಗಿ ಅವತಾರ ಮಾಡಿದ್ರು ಹಾಗೆ ಅಂತ. ಮತ್ತು ದೃಷ್ಟದ್ಯುಮ್ನ ಅಂದರೆ ದೃಪದರಾಜನ ಮಗ, ದ್ರೌಪದಿ ದೇವಿಯ ಅಣ್ಣ, ಅವರು ಕೂಡ ಅಗ್ನಿಯ ಅವತಾರ ದೃಷ್ಟದ್ಯುಮ್ನ. ಮತ್ತು ಲವ, ರಾಮಾಯಣ ಕಾಲದಲ್ಲಿ ಲವ ಕುಶ ಅಂತ ನಾವು ಇಬ್ಬರು ಕೇಳ್ತೀವಲ್ವಾ, ಆ ಲವ ಎನ್ನತಕ್ಕವರು ಅಗ್ನಿದೇವರ ಅವತಾರ. ಇದು 3 ಅಗ್ನಿದೇವರ ಅವತಾರ ಹಾಗೆ ಅಂತ. ಲೇಲಿಹಾಲನ ರೂಪಗಳು ಅಂದ್ರೆ ಅಗ್ನಿ ಅವತಾರಗಳು ಅಂತ ಅರ್ಥ. ಅದಾದ ಮೇಲೆ ಭೃಗು ಋಷಿಗಳದ್ದು. ಭೃಗು ಋಷಿಗಳು ಹರಿಯನು ಕಾಲಲೊದ್ದುದರಿಂದ ವ್ಯಾಧ ನೆನೆಸಿದರು. ಭೃಗು ಋಷಿಗಳು ನಾರಾಯಣನನ್ನ ಕಾಲಿನಿಂದ ಒದ್ರು, ಅದರಿಂದ ಏನಾಗಬೇಕಾಗಿತ್ತು? ಜರ ಎನ್ನುವ ವ್ಯಾಧನಾಗಿ, ಬೇಟೆಗಾರನಾಗಿ ಹುಟ್ಟಿದ್ರು ಅಂತ ಅರ್ಥ. ಇನ್ನು ಈ ಮೂವರು ಅಂದ್ರೆ ಅಗ್ನಿ, ಭೃಗು ಮತ್ತು ಪ್ರಸೂತಿ, ಈ 3 ಜನರು 7 ಋಷಿಗಳಿಗೆ, ಬ್ರಹ್ಮದೇವರ ಮಕ್ಕಳಾದ ಮರೀಚಿ ಮುಂತಾದ 7 ಋಷಿಗಳಿಗಿಂತ ಉತ್ತಮರು ಅಂತ ಅರ್ಥ. ಇನ್ನು ತದನಂತರ ಋಷಿಗಳಲ್ಲಿ ಶ್ರೇಷ್ಠರಾದ ನಾರದರಿಗೆ ಅಧಮರಾಗಿ ಇರ್ತಾರೆ ಅಂತ ಅರ್ಥ. ಇನ್ನು ಗಾಳಿಯುತ ಪ್ರಹ್ಲಾದ, ಗಾಳಿ ಅಂದರೆ ವಾಯುದೇವರು, ಮುಖ್ಯ ಪ್ರಾಣದೇವರ ಆವೇಶದಿಂದ ಕೂಡಿದ ಪ್ರಹ್ಲಾದ ಮತ್ತು ಬಾಹ್ಲಿಕ ರಾಜ, ಆ ಪ್ರಹ್ಲಾದ ರಾಜನೇ ಬಾಹ್ಲಿಕ ರಾಜನಾಗಿ ಬಂದು ಅವರ ಅವತಾರವನ್ನು ಹೇಳ್ತಾರೆ. ನಾರದರಿಗೆ ಅವತಾರ ಇಲ್ಲ. ತದನಂತರ ಪ್ರಹ್ಲಾದನ ಅವತಾರ ಯಾವುದು ಅಂದ್ರೆ ಬಾಹ್ಲಿಕ. ಕೃಷ್ಣಾವತಾರ ಕಾಲದಲ್ಲಿ ಬಾಹ್ಲಿಕನಾಗಿ ಅವತಾರ ಮಾಡಿ ಭೀಮಸೇನ ದೇವರಿಂದ ಹತರಾಗ್ತಾರೆ ಇವರು. ಇದಾದ ಮೇಲೆ ಜನಪಕರ್ಮಜರೊಳಗೆ ನಾರದ ಮುನಿಯನುಗ್ರಹ ಬಲದಿ ಪ್ರಹ್ಲಾದನಲ ಭೃಗು ಮುನಿ ದಕ್ಷ ಪತ್ನಿಗೆ ಸಮನೆನಿಸಿಕೊಂಬ. ಮನುವಿವಸ್ವಾನ್ ಗಾದಿ ಜೇರ್ವರು ಅನಲಗಿಂದಲಿ ಕಿಂಚಿದಾದಮ ರೆಣೆಯೆನಿಸುವರು ಸಪ್ತ ಋಷಿಗಳಿಗೆಲ್ಲ ಕಾಲದಲ್ಲಿ. ಜನಪ ಕರ್ಮಜರೊಳಗೆ, ರಾಜರಾಗಿ ಕರ್ಮಜ ದೇವತೆ ಅಂದ್ರೆ ಅದೇ ಕರ್ಮದಿಂದ ದೇವತಾ ಪದವಿಯನ್ನ ಯಾರು ಹೊಂದಿರ್ತಾರೆ ಅವರನ್ನ ಕರ್ಮಜ ದೇವತೆಗಳು ಅಂತ. ಅವರಲ್ಲಿ ಒಬ್ಬರು ಪ್ರಹ್ಲಾದ ಹಾಗೆ ಅಂತ. ಅವರು ಕರ್ಮಜ ದೇವತೆನೇ, ಆದರೆ ನಾರದ ಮುನಿ ಅನುಗ್ರಹ ಬಲದಿಂದ ಅಗ್ನಿ ಭೃಗು ದಕ್ಷಪತ್ನಿ ಸಮನೆನಿಸಿಕೊಂಬ ಅಂತಾರೆ. ನಾರದ ಮುನಿ ಅನುಗ್ರಹದಿಂದ, ನೋಡಿ ಗುರು ಅನುಗ್ರಹ ಅಂತ ಹೇಳೋದು, ಗುರು ಅನುಗ್ರಹದಿಂದ ಯದ್ಯಪಿ ತಾರತಮ್ಯದಲ್ಲಿ ಕೆಳಗಿದ್ದಾರೆ, ಆದರೆ ಆ ನಾರದರ ಅನುಗ್ರಹದಿಂದ ಮತ್ತು ವಾಯುದೇವರ ಆವೇಶ ಇರುವುದರಿಂದ ಅನಲ, ಭೃಗುಮುನಿ, ದಕ್ಷಪತ್ನಿ, ಪ್ರಸೂತಿ ಇವರಿಗೆ ಸಮನಾಗಿ ಆ ಕಕ್ಷೆಯಲ್ಲಿ ಬರ್ತಾರೆ ಹಾಗೆ ಅಂತ. ಇನ್ನು ಮನು ವಿವಸ್ವಾನ್ ಎನ್ನುವವರು ಅವರ ಸೂರ್ಯ, ಆ ಸೂರ್ಯನ ಮಗ ವೈವಸ್ವತ ಮನು ಹಾಗೆ ಅಂತ.
ಆ ವೈವಸ್ವತಮನು ಮತ್ತು ಗಾದಿರಾಜನ ಮಕ್ಕಳಾದ ವಿಶ್ವಾಮಿತ್ರ ಋಷಿಗಳು ಇವರಿರುವರು ಕೂಡ ಅನಲದಿಂದಲಿ ಅಗ್ನಿದೇವರಿಗಿಂತ ಕಿಂಚಿತ್ ತಮಗೆ ಸ್ವಲ್ಪ ಕಡಿಮೆ ಅಂತ ಸಪ್ತಋಷಿಗಳಿಗೆ ಎಲ್ಲ ಕಾಲದಲ್ಲಿ ಎಣೆ ಎಣಿಸುವರು. ಇನ್ನು ಅಗ್ನಿಗಿಂತ ಕಿಂಚಿತ್ ಅಧಮರಾದ ಮರೀಚಿ ಮುಂತಾದ ಸಪ್ತಋಷಿಗಳು ಅನಾದಿ ಅನಂತ ಕಾಲದಲ್ಲಿ ಸಮರಾಗಿಯೇ ಇರ್ತಾರೆ. ಸಪ್ತಋಷಿಗಳು ಕೂಡ ಸಮರಾಗಿಯೇ ಇರ್ತಾರೆ ಹಾಗೆ ಅಂತ. ಅಂದ್ರೆ ವಿಶ್ವಾಮಿತ್ರ ಮತ್ತು ಅಗ್ನಿ ಇವರಿಬ್ಬರಿಗಿಂತಲೂ ಸಪ್ತಋಷಿಗಳು ಕಡಿಮೆ ಇರ್ತಾರೆ ಹಾಗೆ. ಆದ್ರೆ ಆ 7 ಜನರು ಕೂಡ ಸಮ. ಕಮಲ ಸಂಭವ ಭವರೆ ನಿಪ ಸಂಯಮಿ ಮರೀಚಿಯು ಅದ್ರಿ ಅಂಗಿರ ಸುಮತಿ ಪುಲಹ ಕ್ರತು ವಸಿಷ್ಠ ಪುಲಸ್ತ್ಯ ಮುನಿ ಸ್ವಾಹ ರಮಣ ಗಧಮರು ಮಿತ್ರ ನಾಮಕ ದ್ಯುಮಣಿ ರಾಹು ಯುಕ್ತ ಭೀಷ್ಮಕ ಯಮಳ ರೂಪನು ತಾರ ನಾಮಕ ನೆನಿಪತ್ರೇತೆಯುಳು. ಕಮಲ ಸಂಭವ ಭವರೆಣಿಪ ಸಂಯಮ. ಪದ್ಮನಾಭ ಅಂದ್ರೆ ಪರಮಾತ್ಮನ ನಾಭಿ ಕಮಲದಿಂದ ಹುಟ್ಟಿದವರು ಬ್ರಹ್ಮದೇವರು. ಅದರಿಂದ ಅವರಿಗೆ ಕಮಲ ಸಂಭವ ಅಂತ ಹೆಸರು. ಕಮಲ ಅಂದ್ರೆ ಕಮಲದು, ಅದರಿಂದ ಹುಟ್ಟಿದವರು ಅಂತ. ಭವರೆಣಿಪ ಹುಟ್ಟಿದವರು. ಮತ್ತು ಸಂಯಮ, ಬ್ರಹ್ಮದೇವರಿಂದ ಹುಟ್ಟಿದವರು ಮತ್ತು ಇಂದ್ರಿಯಗಳನ್ನೆಲ್ಲ ಗೆದ್ದವರು. ಯಾರು? ಈ ಸಪ್ತಋಷಿಗಳು, ಮರೀಚಿ, ಅತ್ರಿ, ಅಂಗಿರಸ್ಸು ಹಾಗೆ ಅಂತ. ಪುಲಹ ಕ್ರತು ವಸಿಷ್ಠ ಪುಲಸ್ತ್ಯ ಅಂತ. ಜ್ಞಾನಿಗಳಾದ ಸುಮತಿ ಅಂದ್ರೆ ಜ್ಞಾನಿಗಳಾದ ಈ 7 ಮುನಿಗಳು ಕೂಡ ಸ್ವಾಹ ರಮಣಗೆ, ಸ್ವಾಹ ಅಂದ್ರೆ ಅಗ್ನಿದೇವಿಯ ಮಡದಿ, ಸ್ವಾಹ ರಮಣ ಅಂದ್ರೆ ಅಗ್ನಿದೇವರು ಅಂತ ಅರ್ಥ. ಅಗ್ನಿಗೆ ಅಧಮರು, ಅಗ್ನಿಗಿಂತ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಹಿಂದೆ ನೋಡಿದೀವಿ, ಅದನ್ನ ಇಟ್ಕೋಬೇಕು. ಇನ್ನು ಮಿತ್ರನಾಮಕ ದ್ಯುಮಣಿ. ದ್ಯುಮಣಿ ಅಂದ್ರೆ ಸೂರ್ಯ. ಮಿತ್ರ 12 ಆದಿತ್ಯರಿದ್ದಾರೆ, ಅವರಲ್ಲಿ ಮಿತ್ರ ಎನ್ನತಕ್ಕ ಸೂರ್ಯ ಮತ್ತು ರಾಹುಯುಕ್ತ ಭೀಷ್ಮಕ. ಆ ಮಿತ್ರನಾಮಕ ಸೂರ್ಯನೇ ರಾಹುವಿನಿಂದ ಕೂಡಿದವರಾಗಿ ಭೀಷ್ಮಕ ರಾಜನಾಗಿ, ರುಕ್ಮಿಣಿಯ ತಂದೆ, ಕೃಷ್ಣಾವತಾರ ಕಾಲದಲ್ಲಿ ರುಕ್ಮಿಣಿಯ ತಂದೆ ಭೀಷ್ಮಕ ರಾಜ ಅಂತ. ಅವರು ಯಾರು ಹಾಗೆಂದ್ರೆ ಈ ಮಿತ್ರನಾಮಕ ಸೂರ್ಯ ರಾಘುವಿನ ಒಂದು ಅಂಶದಿಂದ ಕೂಡಿ ತ್ರೇತೆಯಲ್ಲಿ ಮತ್ತು ತಾರನಾಮಕಳಾಗಿ ಇದ್ದು ಯಮಳರು 2 ರೂಪಗಳನ್ನು ಕೂಡ ಉಳ್ಳವರಾಗಿ ಅವರು ಇದ್ದಾರೆ ಹಾಗೆ. ಇಲ್ಲಿ ತಾರ ಅಂತ ನಾವು ಬೃಹಸ್ಪತಿ ಆಚಾರ್ಯರ ಅವತಾರ ಅಂತ ಒಂದು ಕಪಿ ನೋಡಿದ್ದೀವಿ. ಅದೇ ತರ ತಾರ ಅಂತ ಇನ್ನೊಂದು ಕಪಿಯು ಇದ್ದಾರೆ ಅಂತ ನಾವು ತಿಳ್ಕೋಬೇಕು ಅಂತ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ನಿವೃತ್ತಿಗೆರಡವತಾರ ದುರ್ಮುಖ ಹರಯುತ ಘಟೋದ್ಗಜನು ಪ್ರಾವಹಿ ಗುರುಮಡದಿ ತಾರಾ ಸಮರು ಪರ್ಜನ್ಯ ಗುತ್ತಮರು ಕರಿಗೊರಳ ಸಂಯುಕ್ತ ಭಗದತ್ತರಸು ಕಥನ ಧನಪರೂಪಗಳೆರಡು ವಿಘ್ನಪ ಚಾರುತೇಷ್ಣನು ಅಶ್ವಿನಿಗಳು ಸಮ. ಇನ್ನು ನಿವೃತ್ತಿ, ನೈಋತ್ಯ ದಿಕ್ಕಿಗೆ ಅಭಿಮಾನಿ ದೇವತೆಯಾದ ನಿವೃತ್ತಿ ಅವರು ದುರ್ಮುಖ ರಾಮಾವತಾರದಲ್ಲಿ ದುರ್ಮುಖ ಎನ್ನುವ ಕಪಿಯಾಗಿ ಹುಟ್ಟಿ ಪರಮಾತ್ಮನ ಸೇವೆಯನ್ನು ಮಾಡಿದರು. ಹರ ಎನ್ನು ಕೃಷ್ಣಾವತಾರದಲ್ಲಿ ಇದೇ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದ ನಿವೃತ್ತಿ ರುದ್ರದೇವರ ಆವೇಶದಿಂದ ಕೂಡಿದವರಾಗಿ ಘಟೋತ್ಕಚ, ಭೀಮಸೇನ ದೇವರ ಮಗ ಘಟೋತ್ಕಚ ಅಂತ ಈ ರೀತಿಯಾಗಿ ಅವರಿಗೆ 2 ಅವತಾರ. ರಾಮಾಯಣ ಸಾಮಾನ್ಯ ದೇವತೆಗಳಿಗೆ ಅವತಾರ ಮಾಡೋದಕ್ಕೆ ಪರಮಾತ್ಮನ 2 ಅವತಾರಗಳಲ್ಲಿ ಅವಕಾಶ ಇದೆ. ರಾಮಾವತಾರ, ಕೃಷ್ಣಾವತಾರ. ನಾವು ಹಿಂದಿಂದ ನೋಡ್ತಾ ಬರ್ತಾ ಇದ್ದೀವಿ ನೋಡಿ. ದೇವತೆಗಳಿಗೆ ಅವಕಾಶ, ಅವತಾರ ಮಾಡಿ ಅವರು ಕೂಡ ಹುಟ್ಟಿ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದು ರಾಮಾವತಾರ, ಕೃಷ್ಣಾವತಾರ ಸಾಮಾನ್ಯ. ಮಿಕ್ಕಿದ ಅವತಾರ ಎಲ್ಲ ನೋಡಿ ಸ್ವಲ್ಪ ಕಾಲ ಇದ್ದು ಆದದ್ದು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ
ಅಲ್ಲೆಲ್ಲ ದೇವತೆಗಳಿಗೆ ಅವಕಾಶ ಇಲ್ಲ. ದೇವತೆಗಳು ಹುಟ್ಟಿ ಅವತಾರ ಮಾಡಿ ಸೇವೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ನೋಡಿ. ಅದರಿಂದ ವಿಶೇಷವಾಗಿ ಈ ಎರಡರಲ್ಲಿ ಪರಮಾತ್ಮ ಅವರಿಗೆ ದೇವತೆಗಳಿಗೆ ಅವಕಾಶ ಕೊಟ್ಟಿದ್ದಾನೆ. ಅದರಲ್ಲೂ ವಿಶೇಷವಾಗಿ ಕೃಷ್ಣಾವತಾರದಲ್ಲಿ ಎಲ್ಲ ದೇವತೆಗಳು ಕೂಡ ಅವತಾರ ಮಾಡ್ತಾರೆ ಹಾಗೆ ಅಂತ. ಅದರಿಂದ ಆ ವಿಚಾರ ಬರ್ತಾ ಇದೆ. ಇನ್ನು ಪ್ರಾವಹಿ, ಪ್ರವಾಹವಾಯುವಿನ ಮಡದಿಯಾದ ಪ್ರಾವಹಿ ಮತ್ತು ಗುರುಮಡದಿ ಬೃಹಸ್ಪತ್ಯಾಚಾರ್ಯರ ಮಡದಿಯಾದ ತಾರಾದೇವಿಯು ಸಮರು ಹಾಗೆ ಅಂತ. ಇನ್ನು ಪರ್ಜನ್ಯಗುತ್ತಮರು, ಪರ್ಜನ್ಯನಿಗಿಂತ ಉತ್ತಮರು ಅಂತ. ಧನಪ ಅಂದ್ರೆ ಕುಬೇರ, ಕರಿಗೊರಳ ಅಂದ್ರೆ ನೀಲಕಂಠ ಅಂತ ಎನ್ನತಕ್ಕ ಹರಯುಕ್ತ ರುದ್ರದೇವನ ಅಂಶದಿಂದ ಕೂಡಿದವರಾಗಿ ಆ ಕುಬೇರ ಭಗದತ್ತರಸು, ನರಕಾಸುರನ ಮಗ ಭಗದತ್ತ ಅಂತ ಆ ಹೆಸರಿನಿಂದ ಅವರು ಹುಟ್ಟಿ ಬರ್ತಾರೆ. ಕಥನ ಅಂತ ಒಂದು ಕಪಿ ರೂಪ. ಈ ರೀತಿಯಾಗಿ ಆ ಕುಬೇರನಿಗೆ ಎರಡು ರೂಪ ಅಂತ, ಒಂದು ಭಗದತ್ತ ಮತ್ತು ಕಥನ ಹಾಗೆ. ಕೃಷ್ಣಾವತಾರದಲ್ಲಿ ಒಂದು ಭಗದತ್ತ, ರಾಮಾಯಣ ಕಾಲದಲ್ಲಿ ಕಥನ ಹಾಗೆ. ಇನ್ನು ವಿಘ್ನಪ ಅಂದ್ರೆ ಗಣೇಶನ ಅವತಾರ ಚಾರುದೇಶ್ನ ಹಾಗೆ ಅಂತ. ಕೃಷ್ಣಾವತಾರದಲ್ಲಿ ಚಾರುದೇಶ್ನ ಅಂತ ರುಕ್ಮಿಣಿಯಲ್ಲಿ ಹುಟ್ಟಿ ಬರ್ತಾರೆ, ಇದೇ ಗಣಪತಿನೇ. ಈ ರೀತಿಯಾಗಿ ಈ ಗಣಪತಿ ಮತ್ತು ಕುಬೇರ ಮತ್ತು ಅಶ್ವಿನಿಗಳು, ಅಶ್ವಿನಿ ದೇವತೆಗಳಿಗೆ ಸಮರಾಗಿ ಇರ್ತಾರೆ ಹಾಗೆ ಅಂತ ಅರ್ಥ. ದ್ರೋಣ ಧ್ರುವ ದೋಷಾರ್ಕ ಅಗ್ನಿ ಪ್ರಾಣ ದ್ಯುವಿಭಾ ವಸುಗಳೆಂಟು ಕೃಶಾನು ಶ್ರೇಷ್ಠ ದ್ಯುನಾಮ ವಸು ಭೀಷ್ಮಾರ್ಯ ಬ್ರಹ್ಮಯುತ. ದ್ರೋಣ ನಾಮಕ ನಂದ ಗೋಪ ಪ್ರಧಾನ ಅಗ್ನಿಯ ನುಡಿದು ಏಳು ಸಮಾನರೆನಿಪರು ತಮ್ಮೊಳಗೆ ಜ್ಞಾನಾದಿ ಗುಣದಿಂದ. ದ್ರೋಣ, ಧ್ರುವ, ದೋಷ, ಅರ್ಕ, ಅಗ್ನಿ, ಪ್ರಾಣ, ದ್ಯು, ವಿಭಾವಸು ಅಂತ 8 ವಸುಗಳು. ಈ 8 ವಸುಗಳಲ್ಲಿ ಕೃಶಾನು ಶ್ರೇಷ್ಠ. ಇವರಲ್ಲಿ ಅಗ್ನಿ ಎನ್ನುವರು ಕೂಡ 8 ವಸುಗಳಲ್ಲಿ ಬರ್ತಾರೆ. ಅವರಲ್ಲಿ ದ್ಯುನಾಮಕ ವಸು ಶ್ರೇಷ್ಠರಾಗಿರ್ತಾರೆ. ದ್ಯುನಾಮಕ ವಸುವೇ ಬ್ರಹ್ಮಯುತ ಭೀಷ್ಮಾರ್ಯ, ಬ್ರಹ್ಮದೇವರ ಒಂದು ಅಂಶದಿಂದ ಕೂಡಿ ಅವರೇ ಭೀಷ್ಮಾಚಾರ್ಯರಾಗಿ ಬರ್ತಾರೆ. ಈ 8 ವಸುಗಳಲ್ಲಿ ಒಬ್ಬರಾದ ದ್ಯು ಎನ್ನುವ ವಸು ಅವರು ಭೀಷ್ಮಾಚಾರ್ಯರಾಗಿ ಬರ್ತಾರೆ. ಇನ್ನು ಈ 8 ವಸುವಿನಲ್ಲಿ ದ್ರೋಣ ಅಂತ ಒಂದು ವಸು ನೋಡಿದ್ದೀವಿ. ಆ ದ್ರೋಣ ನಾಮಕ ವಸುವೇ ನಂದಗೋಪ, ಕೃಷ್ಣನ ತಂದೆ ಅಂತ ಪ್ರಸಿದ್ಧರಾದವರು. ಯಶೋಧ ನಂದಗೋಪ ಅಂತ ಹೇಳ್ತೀವಲ್ಲ, ಆ ನಂದಗೋಪ ಅವರು ಯಾರು ಅಂದ್ರೆ ದ್ರೋಣ ಎನ್ನತಕ್ಕ ವಸು. 8 ವಸುಗಳಲ್ಲಿ ಒಬ್ಬರಾದ ದ್ರೋಣ ಎನ್ನತಕ್ಕ ವಸು ಅವರು ನಂದಗೋಪನಾಗಿ ಹುಟ್ಟಿ ಬರ್ತಾರೆ. ಪ್ರಧಾನ ಅಗ್ನಿಯ ನುಳಿದು ಈ 7 ಜನ ಅವರು ಸಮರಾಗಿ ಇರ್ತಾರೆ. ಪ್ರಧಾನ ಅಗ್ನಿಯನ್ನು ಬಿಟ್ಟು, ಅಗ್ನಿಯ ಅವತಾರ ಹಿಂದೆನೇ ನೋಡಿದ್ದೀವಿ, ಅವರನ್ನು ಬಿಟ್ಟು ಉಳಿದ 7 ವಸುಗಳು ಕೂಡ ತಮ್ಮೊಳಗೆ ಜ್ಞಾನಾದಿ ಗುಣಗಳಿಂದ ಸಮರೆನಿಪರು ಹಾಗೆ ಅಂತ. ಇನ್ನು ಭೀಮರೈವತ ಓಜೈಕಪದಾ ಮಹಾನ್ ಬಹುರೂಪಕನುಭವ ವಾಮವುಗ್ರವೃಷಾ ಕಪಿ ಅಹಿರ್ಬುದ್ನಿ ಎನ್ನುತಿಪ್ಪ. ಈ ಮಹಾತ್ಮರ ಮಧ್ಯದೊಳಗೆ ಉಮಾ ಮನೋಹರನುತ್ತಮನು ದಶನಾಮಕರು ಸಮರೆನಿಸಿಕೊಂಬರು ತಮ್ಮೊಳೆಂದೆಂದು. ಇನ್ನು 8 ವಸುಗಳನ್ನು ನೋಡಿದ್ದೀವಿ. 12 ಆದಿತ್ಯರು. ಯಾರರು ಅವರು ಹಾಗೆಂದ್ರೆ
ಭೀಮ, ರೈವತ, ಅಜ, ಅಜೈಕಪಾತ್, ಮಹಾನ್, ಬಹುರೂಪಕ, ಭವ, ಕಾಮ, ಉಗ್ರ, ವೃಷಾಕಪಿ, ಅಹಿರ್ಬುದ್ನಿ ಹಾಗೆ ಅಂತ ಏಕಾದಶ ರುದ್ರರು. ಇವರಲ್ಲಿ ಭವ ಭವ ಅಂದ್ರೆ ಅವರೇ ಉಮಾಪತಿ. ಮೊದಲೇ ನೋಡಿದ್ದೀವಿ ನಾವು ಹಿಂದೆನೆ. ದ್ವಾದಶ ಏಕಾದಶ ರುದ್ರರಲ್ಲಿ ಉಮಾಪತಿಯಾದ ಭವ ಅವರು ತಾರತಮ್ಯದಲ್ಲಿ ಮೇಲೆ ಇದ್ದಾರೆ, ನೋಡಿದ್ದೀವಿ. ಅವರನ್ನು ಬಿಟ್ಟು ಉಳಿದ 10 ಜನರು ಅವರು ಸಮರಾಗಿ ಇರ್ತಾರೆ, ಅವರ ಗುಣಗಳು ಸಮವಾಗಿ ಇರುತ್ತದೆ ಅಂತ. ಭೂರ್ಯಜೈಕ ಪದಾಹ್ವಹಿರ್ಬುದ್ ನಿಯರಿತು ರುದ್ರಗಣ ಸಂಯುತ. ನಿಯರಿತು ರುದ್ರಗಣ ಸಂಯುತ ಭೂರಿ ಶ್ರವನಿಂದಿನಿ ಪಶಲ ವಿರೂಪಾಕ್ಷ ನಾಮಕನು. ಸೂರ್ಯಕೃಪ ವಿಷ್ಕಂಭ ಸಹದೇವ್ ವಾರಣಾಗ್ರಣಿ ಸೋಮದತ್ತನು ತಾರಚಿಸಿದ ದ್ವಿರೂಪಧರೆಯೊಳು ಪತ್ರತಾಪಕನು. ಇನ್ನು ಈ ರುದ್ರರ ಅವತಾರಗಳನ್ನ ಹೇಳ್ತಾರೆ, ಭೂಮಿಯಲ್ಲಿ ಯಾರಾಗಿ ಬಂದರು ಹಾಗೆ ಅಂತ. ಈ ಅಜೈಕಪಾತ್ ಎನ್ನುವ ರುದ್ರನೇ ಏಕಾದಶ ರುದ್ರರಲ್ಲಿ ಅಜೈಕಪಾತ್ ಅಂತ ಒಂದು ರುದ್ರ. ಅವರು ಭೂರಿ ಎನ್ನತಕ್ಕವರಾಗಿ ಭೂಮಿಯಲ್ಲಿ ಕೃಷ್ಣಾವತಾರದಲ್ಲಿ ಬಂದಿದ್ದಾರೆ. ಇನ್ನು ಅಹಿರ್ಬುದ್ನಿ ಎನ್ನುವ ರುದ್ರ ಈರೈದು ಗಣ ಸಂಯುತ ಉಳಿದ 10 ರುದ್ರರ ಅಂಶದಿಂದ ಕೂಡಿದವರಾಗಿ ಭೂರಿಶ್ರವ ಎನ್ನುವ ರಾಜನಾಗಿ ಭೂಮಿಯಲ್ಲಿ ಬಂದಿದ್ದಾರೆ. ಇನ್ನು ವಿರೂಪಾಕ್ಷ ನಾಮಕನು, ವಿರೂಪಾಕ್ಷ ಎನ್ನತಕ್ಕ ರುದ್ರದೇವರು ಶಲ ಎನ್ನುವ ರಾಜನಾಗಿ ಹುಟ್ಟಿದ್ದಾರೆ. ಮತ್ತೆ ವಿಷ್ಕಂಭ ಎನ್ನತಕ್ಕ ರುದ್ರರು ಜ್ಞಾನಿಯಾದ ಕೃಪಾಚಾರ್ಯರಾಗಿ, ನೋಡಿ ಏಕಾದಶ ರುದ್ರರಲ್ಲಿ ಒಬ್ಬರಾದ ವಿಷ್ಕಂಭ ಎನ್ನತಕ್ಕ ಅವರೇ ಕೃಪಾಚಾರ್ಯರಾಗಿ ಕೃಷ್ಣಾವತಾರ ಕಾಲದಲ್ಲಿ ಅವತಾರ ಮಾಡಿದರು. ಇನ್ನು ಸಹದೇವ, ಜರಾಸಂಧನ ಮಗನಾದ ಸಹದೇವ ರಣಾಗ್ರಣಿಯಾದ ಅಂದರೆ ಯುದ್ಧದಲ್ಲಿ ಕುಶಲನಾದ ಸೋಮದತ್ತ, ಈ 2 ರೂಪಗಳು ಕೂಡ ಪತ್ರತಾಪಕ ಅಂತ ಏಕಾದಶ ರುದ್ರದಲ್ಲಿ ಒಬ್ಬರಿದ್ದಾರೆ. ಅವರು 2 ರೂಪದಿಂದ, ಸಹದೇವ ಮತ್ತು ಸೋಮದತ್ತ ಎನ್ನುವ ರೂಪದಿಂದ ಭೂಮಿಯಲ್ಲಿ ಬಂದಿದ್ದಾರೆ ಅಂತ ಅರ್ಥ. ಇದೆಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸಿದ್ದಾರೆ. ದೇವಶಕ್ರ ಉರುಕ್ರಮನುಮಿತ್ರಾವರುಣ ಪರ್ಜನ್ಯ ಭಗ ಪೂಷಾ ವಿಭಸ್ವಾನ್ ಸವಿತೃಧಾತ ಆರ್ಯಮತ್ವಷ್ಟ. ದೇವಕೀ ಸುತನಲ್ಲಿ ಸವಿತೃ ವಿಭಾವಸು ಸುತ ಭಾನು ಎನಿಸುವ ಜಾವನಪಯುತ ವೀರಸೇನನು ತ್ವಷ್ಟನಾಮಕನು. ದೇವಶಕ್ರ, ದೇವತೆಗಳಲ್ಲಿ ಶ್ರೇಷ್ಠರಾದ ಶಕ್ರ ಅಂದ್ರೆ ಇಂದ್ರದೇವರು. ಮತ್ತು ನೋಡಿ ಇಲ್ಲಿ 12 ಆದಿತ್ಯರ ವಿಚಾರ ಹೇಳ್ತಾರೆ. 8 ವಸುಗಳು, ಏಕಾದಶ ರುದ್ರ ಆಯ್ತು, 12 ಆದಿತ್ಯರು. ಯಾರವರು ಹಾಗೆಂದ್ರೆ ಉರುಕ್ರಮ, ಮಿತ್ರ, ವರುಣ, ಪರ್ಜನ್ಯ, ಭಗ, ಪೂಷ, ವಿವಸ್ವಾನ್, ಸಬಿತಾ, ದಾತ, ಆರ್ಯಮ, ತ್ವಷ್ಟ ಹಾಗೆ ಅಂತ ತ್ವಷ್ಟೃ ಅಂತ ಬರ್ತಾರೆ, ತ್ವಷ್ಟ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ಆ 12 ಆದಿತ್ಯರು ಇವರೆಲ್ಲರೂ ಕೂಡ ಅವರು ಆದಿತ್ಯರು ಯಾಕೆ ಹಾಗೆಂದ್ರೆ ಅದಿತಿಯ ಮಕ್ಕಳಾಗಿ ಹುಟ್ಟಿ, ಅದಿತಿ ದೇವಿಯ ಕಶ್ಯಪರ ಮಡದಿ ಅತಿಥಿ, ಅವರ ಮಕ್ಕಳಾಗಿ ಬಂದದ್ದರಿಂದ ಆದಿತ್ಯರು ಅಂತ ಅವರಿಗೆ ಹೆಸರು. ಈ 12 ಆದಿತ್ಯರಲ್ಲಿ ಸವಿತೃ ವಿಭಾವಸು, ಸವಿತೃ ಎನ್ನತಕ್ಕ ಸೂರ್ಯ, ಅವರು ಕೃಷ್ಣನಲ್ಲಿ ಮತ್ತು ದೇವಕಿ ಸುತನಲ್ಲಿ ಸುತ ಅಂದ್ರೆ ಕೃಷ್ಣನ ಮಗ ಸತ್ಯಭಾಮೆಯ ಮಗನಾಗಿ ಭಾನು ಎನ್ನುವ ಹೆಸರಿನಿಂದ ಈ ಸವಿತೃ ನಾಮಕ ಸೂರ್ಯದೇವರು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾರೆ ಹಾಗೆ ಅಂತ.
ಶ್ಯಾವನಪಯುತ. ಜ್ಯಾವನಪಯುತ ಹಾಗೆಂದ್ರೆ ಯಮದೇವರ ಅಂಶದಿಂದ ಕೂಡಿದವರಾಗಿ ಆ ದ್ವಾದಶ ಆದಿತ್ಯರಲ್ಲಿ ಒಬ್ಬರಾದ ತ್ವಷ್ಟೃ ನಾಮಕ ಸೂರ್ಯ ಅವರು ವೀರಸೇನ ಅಂದ್ರೆ ಪಾಂಡ್ಯ ದೇಶದ ಅಧಿಪತಿ ವೀರಸೇನನಾಗಿ ಅವರು ಹುಟ್ಟಿ ಬರ್ತಾರೆ ಹಾಗೆ ಅಂತ. ಈ ವೀರಸೇನನ ಮಗಳೇ ಚಿತ್ರಾಂಗದೆ ಅಂತ, ಅರ್ಜುನನ ಮಡದಿಯಾಗಿ ಚಿತ್ರಾಂಗದೆ ಏನಿದ್ದಾಳೆ ಅವರ ತಂದೆ ಈ ವೀರಸೇನ ಹಾಗೆ ಅಂತ. ಅವರಲ್ಲಿ ಯಮದೇವರ ಆವೇಶ ಇದೆ, ತ್ವಷ್ಟೃನಾಮಕ ಸೂರ್ಯನ ಅವತಾರ ಅಂತ ಒಟ್ಟು. ಎರಡಧಿಕದಶ ಸೂರ್ಯರೊಳು ಮೂರೆರಡು ಜನರುತ್ತಮ ವಿವಸ್ವಾನ್ ವರುಣ ಶಕ್ರವುರುಕ್ರಮನು ಪರ್ಜನ್ಯ ಮಿತ್ರಾಖ್ಯ ಮರುತನಾವೇಶಯುತ ಪಾಂಡು ಅವರ ಪರಾವಹನೆಂದೆನಿಪ ಕೇಸರಿ ಮೃಗಪ ಸಂಪಾದಿ ಶ್ವೇತತ್ರಯು ಮರುದಂಶ. ಎರಡಧಿಕ ದಶ ಸೂರ್ಯರೊಳು ಅಂದ್ರೆ ಈ ದ್ವಾದಶ ಆದಿತ್ಯರಲ್ಲಿ 3 ಜನರು ಉತ್ತಮರು. 3 × 2 ಅಂದ್ರೆ 6 ಜನ ಉತ್ತಮರಾಗಿ ಇದ್ದಾರೆ. ಅದರಿಂದ ಈ 6 ಜನರು ಕೂಡ ಸಮ ಅಲ್ಲ. ವಿವಸ್ವಾನ್, ವರುಣ, ಶಕ್ರ, ಉರು, ಕ್ರಮ, ಮಿತ್ರ ಹಾಗೆ ಅಂತ ಹಿಂದೆ ನೋಡಿದ್ದೀವಿ. ಉಳಿದ 6 ಸೂರ್ಯ ಅವರು ಸಮರಾಗಿ ಇರ್ತಾರೆ ಹಾಗೆ ಅಂತ. ಅವರನ್ನು ಬಿಟ್ಟು ಈ 6 ಜನರನ್ನು ಬಿಟ್ಟು ಉಳಿದ 6 ಜನ ಸೂರ್ಯರು ಅವರು ಸಮವಾದ ಜ್ಞಾನಾದಿಗಳು ಉಳ್ಳವರು ಅಂತ ಅರ್ಥ. ಇದಾದ ಮೇಲೆ ವರ ಪರಾವಹನು 49 ಜನ ಮರುದ್ಗಣ ಅಂತ ಇದ್ದಾರೆ. ಅವರಲ್ಲಿ ಪರಾವಹ ಎನ್ನತಕ್ಕ ಮರುತ್ ಅವರು ಮರುತನಾವೇಶಯುತ ವಾಯುದೇವರ ಒಂದು ಆವೇಶದಿಂದ ಕೂಡಿದವರಾಗಿ ಪಾಂಡು ಎಂದೆನಿಪ ಪಾಂಡುರಾಜನಾಗಿ ಅವತಾರ ಮಾಡಿದರು ಹಾಗೆ ಅಂತ. ಧೃತರಾಷ್ಟ್ರನ ಸಹೋದರ ನಾವು ನೋಡ್ತೀವಲ್ವಾ ಪಾಂಡು ಮಹಾರಾಜ, ಅವರಲ್ಲೇ ಪಾಂಡವರು ಅವತಾರವನ್ನ ಮಾಡ್ತಾರೆ. ಆ ಪಾಂಡುರಾಜ ಯಾರು ಹಾಗೆಂದ್ರೆ 49 ಜನ ಮರುದ್ಗಣ, ಅದರಲ್ಲಿ ಪರಾವಹ ಎನ್ನತಕ್ಕ ಮರುತ್ ಅಂತ ಅರ್ಥ. ಮತ್ತು ಕೇಸರಿ ಮೃಗಪ, ಕೇಸರಿ ಎನ್ನತ ಕಪಿ, ಸಂಪಾತಿ ಎನ್ನತಕ್ಕ ಕಪಿ, ಶ್ವೇತ ಎನ್ನುವ ಕಪಿ, ಇವರು ತ್ರಯರು ಈ 3 ಜನರು ಕೂಡ ಮರುದಂಶ ಮರುತಿನ ಅಂಶದಿಂದ ಅವರೆಲ್ಲ ಹುಟ್ಟಿದ್ದಾರೆ ಹಾಗೆ ಅಂತ. ಇವರೆಲ್ಲ ರಾಮಾಯಣದ ಕಪಿಗಳು, ಕೇಸರಿ, ಸಂಪಾತಿ, ಶ್ವೇತ ಹಾಗೆ ಅಂತ. ಆ ಕೇಸರಿಯ ಮಗನಾಗಿಯೇ ಆಂಜನೇಯ ಅವತಾರ ಮಾಡಿದ್ದು ಹಾಗೆ ಅಂತ. ಕೇಸರಿ ಅಂಜನಾದೇವಿಯಲ್ಲಿ ಅವತಾರ ಮಾಡಿದವರೇ ಆಂಜನೇಯ ಅಂತ. ಪ್ರತಿಭನಾತನು ಚೇಕಿತನು ವಿಪ್ರುತು ಎನಿಸುವನು ಸೌಮ್ಯ ಮಾರುತ ವಿತತ ಶರ್ವೋತ್ತುಂಗ ಗಜನಾಮಕನು ಪ್ರಾಣಾಂಶ. ದ್ವಿತೀಯ ಪಾನ ಗವಾಕ್ಷ ಗವಯನು ತೃತೀಯ ವ್ಯಾನಹುದಾನ ವೃಷಪರ್ವತುಲ ಶರ್ವತ್ರಾತ ಗಂಧ ಸುಮಾತನ ಸಮಾನ. ಪ್ರತಿಭಾವಾತನು, ಪ್ರತಿಭಾ ಎನ್ನುವತಕ್ಕ ಒಂದು ಮರುತ್, ಅವರು ಚೇಕಿತಾನ ಎನ್ನುವ ಯಾದವನಾಗಿ ಹುಟ್ಟಿದರು. ಸೌಮ್ಯ ಮಾರುತ, ಸೌಮ್ಯ ಅನ್ನತಕ್ಕ ಮಾರುತ ಅವರು ವಿಪ್ರುತ ಎನ್ನುವ ಒಂದು ಯಾದವರಾಗಿ ಕೃಷ್ಣಾವತಾರದಲ್ಲಿ ಸೇವೆ ಮಾಡಿ ವಿತತ ಶರ್ವೋತ್ತಂಗ ಯಾದವ ವಂಶದಲ್ಲಿ ಹುಟ್ಟಿ ಪರಮಾತ್ಮನ ಸೇವೆ ಮಾಡಿದರು. ಗಜನಾಮಕನು, ಗಜ ಎನ್ನುವವರು ಆ ಮರುತ್, ಇವರು 3 ಜನರು ಕೂಡ ಪ್ರಾಣನಾಮಕ ಮರುತಿನ ಅಂಶದಿಂದ ಹುಟ್ಟಿದವರು ಹಾಗೆ ಅಂತ. ಮತ್ತು ನೋಡಿ 5 ಪ್ರಾಣ ಇದೆ ನೋಡಿ, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಹಾಗೆ ಅಂತ. ಈ 3 ಜನ ಕಪಿಗಳು
ಯದುವಂಶದಲ್ಲಿ ಹುಟ್ಟಿದರು. ಗಜ ಎನ್ನುವ ಕಪಿ ಮತ್ತು ಸೌಮ್ಯ ಮತ್ತು ಚೇಕಿತಾನ ಮತ್ತು ವಿಪೃತು ಇವರು ಪ್ರಾಣ ಎನ್ನುವ ಮರುತಿನಿಂದ ಕೂಡಿ ಹುಟ್ಟಿದವರಾಗಿದ್ದಾರೆ. ಎರಡನೆಯದು ಅಪಾನ. ಅಪಾನ ಎನ್ನುವ ಮಾರುತನು ಗವಾಕ್ಷ ಎನ್ನುವ ಕಪಿ ಮತ್ತು ಮೂರನೆಯದಾದ ವ್ಯಾನ ಎನ್ನತಕ್ಕ ಮರುತು ಮತ್ತು ಉದಾನ ಎನ್ನತಕ್ಕ ಮರುತು ಇವರು ವೃಷಪರ್ವ ಎನ್ನುವ ಕಪಿಯಾಗಿ ಹುಟ್ಟಿ ಪರಮಾತ್ಮನ ಸೇವೆ ಮಾಡಿದ್ದಾರೆ. ಅತುಳ ಶರ್ವತ್ರಾತ ಎನ್ನುವ ಭೀಮಸೇನನ ಮಗ, ಪರಾಕ್ರಮಶಾಲಿಯಾದ ಶರ್ವತ್ರಾತ ಅಂತ. ವೃಷಪ, ಶರ್ವತ್ರಾತ ಮತ್ತು ಗಂಧಸುಮಾದನರು, ಗಂಧಸುಮಾತ ಎನ್ನುವ ಕಪಿ ಇವರು ಕೂಡ ಸಮಾನ ಮಾರುತನ ಅವತಾರ. ಹಾಗೆ ಶರ್ವತ್ರಾತ, ಗಂಧಸುಮಾತ ಇವರು ಸಮಾನ ಎನ್ನುವ ಮರುತಿನ ಅವತಾರ ಹಾಗೆ ಅಂತ ತಿಳ್ಕೋಬೇಕು ಅಂತ. 49 ಜನ ಮರುತಿನಲ್ಲಿ ಕೆಲವರ ಹೆಸರನ್ನು ಮಾತ್ರ ಇಲ್ಲಿ ಹೇಳಿದ್ದಾರೆ. ಅದರಿಂದ ಉಳಿದವರನ್ನ ನಾವು ಬೇರೆ ಗ್ರಂಥಗಳನ್ನು ನೋಡಿ ತಿಳ್ಕೋಬೇಕು ಅಂತ ಅರ್ಥ. ಮುಂದಿನ ಪಾಠ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.